ಪಾಕಿಸ್ತಾನದಲ್ಲಿ ಬಡತನ ತಾಂಡವ 11 ವರ್ಷಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ಕುಸಿತ. ಪಾಕ್ನ ಕರಾಳ ಮುಖ ಅನಾವರಣಗೊಂಡಿದೆ. ಪಾಕಿಸ್ತಾನದಲ್ಲಿ ಬಡತನದ ಹಾಹಾಕಾರ ಶುರುವಾಗಿದೆ. ಪಾಕಿಸ್ತಾನದಲ್ಲಿ ಬಡತನದ ತಾಂಡವ 11 ವರ್ಷಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ಕುಸಿತ. ಪಾಕಿಸ್ತಾನದ ಕರಾಳ ಮುಖ ಅನಾವರಣಗೊಂಡಿದೆ. ಪಾಕಿಸ್ತಾನದಲ್ಲಿ ಬಡತನದ ಹಾಹಾಕಾರ ಶುರುವಾಗಿದೆ. ನೆರೆಯ ರಾಷ್ಟ್ರದಲ್ಲಿ ಬಡತನದ ಪ್ರಮಾಣ 11 ವರ್ಷಗಳ ಗರಿಷ್ಠ ಮಟ್ಟಕ್ಕೆ. 70 ದಶಲಕ್ಷ ಮಂದಿ ತೀವ್ರ ಬಡತನದ ಸುಳಿಯಲ್ಲಿ. ಇನ್ನು 7 ಕೋಟಿ ಜನರು ತೀವ್ರ ಹಸಿವು ಮತ್ತು ಬಡತನದಿಂದ ಬಳಲ್ತಾ ಇದ್ದಾರೆ. ಪಾಕ್ ಸಚಿವ ಅಹಸಾನ್ ಇಕ್ಬಾಲ್ ರಿಂದ ಭಯಂಕರ ಮಾಹಿತಿ. 27 ವರ್ಷಗಳಲ್ಲಿ ಆದಾಯ ಅಸಮಾನತೆ ಗರಿಷ್ಠ. ಶ್ರೀಮಂತರು ಮತ್ತು ಬಡವರ ನಡುವಿನ ಕಂದಕ ಭಾರಿ ಏರಿಕೆ. 1998ರ ನಂತರ ಪಾಕ್ನಲ್ಲಿ ಕಂಡರಿಯದ ಆರ್ಥಿಕ ಅಸಮತೋಲನ ಸೃಷ್ಟಿಯಾಗಿದೆ. ಗಗನಕ್ಕೇರಿದ ನಿರುದ್ಯೋಗದ ದರ. ಪಾಕ್ನ ನಿರುದ್ಯೋಗ ಪ್ರಮಾಣ 7.1% ಏರಿಕೆ. ಇದು ಆ ದೇಶದ ವಿನಾಶಕ ಅಡಿಪಾಯ. ಇದು 21 ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟ ಇದೆ. ನಗರ ಗ್ರಾಮೀಣ 2 ಕಡೆ ಬಡತನದ ಏರಿಕೆ. ಗ್ರಾಮೀಣ ಭಾಗದಲ್ಲಿ 36.2%, ನಗರ ಪ್ರದೇಶಗಳಲ್ಲಿ 17.4%. ಇನ್ನು ದೇಶದ ದುಸ್ಥಿತಿಯಲ್ಲೂ ನವಾಜ್ ಪುತ್ರಿಯ ಐಷಾರಾಮಿ ಆಟ. ಪಂಜಾಬ್ ಸಿಎಂ ಮರಿಯಂ ನವಾಜ್ 380 ಕೋಟಿ ರು ವೆಚ್ಚದಲ್ಲಿ ಹೊಸ ವಿಮಾನ ಖರೀದಿ. ಇಮ್ರಾನ್ ಖಾನ್ ಬೆಂಬಲಿಗರ ಆಕ್ರೋಶ. ದೇಶದಲ್ಲಿ ಬಡತನ ತಾಂಡವಾಡುತ್ತಿರುವಾಗ, ದೇಶದಲ್ಲಿ ನಿರುದ್ಯೋಗ ಅನ್ನೋದು ಕಾಲು ಮುರ್ಕೊಂಡು ಅಂಗವಿಕಲರಾಗಿ ಬಿದ್ದಿದ್ದಾಗ, ದೇಶವನ್ನಾಳುತ್ತಿರುವ ಪ್ರಭಾವಿಗಳ ಮಕ್ಕಳ ಐಷಾರಾಮಿ ಜೀವನ. ಪಾಕಿಸ್ತಾನ ಎನ್ನುವಂತಹ ಭಾರತದ ಸಾಂಪ್ರದಾಯಿಕ ಶತ್ರು ರಾಷ್ಟ್ರದ ಒಟ್ಟು GDP ನೆಲಕಚ್ಚಿ ಪಾತಾಳಕ್ಕೆ ಹೋಗಿದೆ. ಅಲ್ಲಾಳುತ್ತಿರುವವರು ಮಾತ್ರ ಬದುಕಬಹುದಾದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹೊರತಾಗಿ ಆ ದೇಶದ ಪ್ರಜೆಗಳು ಅತ್ಯಂತ ಆಧುನಿಕ ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ. ಒಂದು ಕಡೆ ಬಡತನ, ಮತ್ತೊಂದು ಕಡೆ ನಿರುದ್ಯೋಗ, ಮತ್ತೊಂದು ಕಡೆ ಸಂಘರ್ಷ, ಇನ್ನೊಂದು ಕಡೆ ಮೂಲಭೂತವಾದದ ಕೂಗು. ಈ ಎಲ್ಲದರ ನಡುವೆ ಆ ದೇಶದ ಸರ್ಕಾರ ಜೊತೆಗೆ ಅಲ್ಲಿನ ಆರ್ಮಿ ಆಡಳಿತ. ಪಾಕಿಸ್ತಾನ ಒಂದು ಪ್ರಜಾಪ್ರಭುತ್ವ ದೇಶ. ಅಲ್ಲಿಯೂ ಕೂಡ ಚುನಾಯಿತ ಜನಪ್ರತಿನಿಧಿಗಳೇ ಆಡಳಿತಕ್ಕೆ ಬರ್ತಾರೆ. ಆದರೂ ಕೂಡ ಆ ದೇಶದ ಆರ್ಮಿ ಬೇರೆಲ್ಲೂ ಇಲ್ಲದೆ ಇರತಕ್ಕಂತಹ ಪದ್ಧತಿಯನ್ನು ಅನುಸರಿಸುತ್ತೆ. ಆ ದೇಶದ ಸರ್ಕಾರದ ವಿರುದ್ಧವೇ ಅಲ್ಲಿನ ಆರ್ಮಿ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಆ ದೇಶದ ಆರ್ಮಿಯ ವಿರುದ್ಧವೇ ಆ ದೇಶದ ಸರ್ಕಾರ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಈ ತರಹದ ಒಂದು ಬಸ್ಸಿಗೆ 2 ಡ್ರೈವರ್ ಇದ್ದಂಗಲ್ಲಿ ಅಪಘಾತಗಳು ಆಗಾಗ ಆಗೋದಕ್ಕೆ ಕಾರಣವೇ ಅಲ್ಲಿನ ಬಸ್ಸಿಗೆ 2 ಡ್ರೈವರ್ ಇದೆ ಅನ್ನೋ ಕಾರಣ. ಒಂದು ಆ ದೇಶದ ಸರ್ಕಾರ, ಮತ್ತೊಂದು ಆ ದೇಶದ ಆರ್ಮಿ. ಈ ಎರಡರ ಸಂಘರ್ಷಕ್ಕೆ ಬಲಿಯಾಗ್ತಾ ಇರೋದು ಅಲ್ಲಿನ ಪ್ರಜೆಗಳು. ಸಾಧಾರಣ ಬಲಿಯಲ್ಲ, ಅತ್ಯಂತ ದುರಂತ ಅಂತ್ಯವನ್ನು ಕಾಣ್ತಾ ಇದ್ದಾರೆ. ತಿನ್ನೋ ಆಹಾರಕ್ಕೂ ಕೂಡ ಹಾಹಾಕಾರ ಶುರುವಾಗಿದೆ ಆ ಭಾಗದಲ್ಲಿ. ನೀರಿಗಾಗಿ ಸುದೀರ್ಘ ಕಾಳಗವೂ ಕೂಡ ನಡೆಯುತ್ತೆ. ಇನ್ನು ಬಲೂಚಿಸ್ತಾನದ ಕೂಗು. ಈ ಎಲ್ಲದರ ನಡುವೆ ಅಲ್ಲಿ ಆಳ್ತಾ ಇರತಕ್ಕಂತಹ ಪ್ರಧಾನಿಯ ಕುಟುಂಬದ ಸದಸ್ಯರುಗಳು ಕ್ಷಣ ಕ್ಷಣಕ್ಕೂ ಕೂಡ ಅವರ ಆಗರ್ಭತೆಯ ವಿಶಾಲತೆ ಹೆಚ್ಚುತ್ತಾ ಇದೆ. ಅಂದರೆ ಐಷಾರಾಮಿ ಜೀವನ. ಅಲ್ಲಿನ ಪ್ರಜೆಗಳ ಸ್ಥಿತಿ ನಿಜಕ್ಕೂ ಕೂಡ ಅತ್ಯಂತ ದುರಂತ. ಒಟ್ಟಾರೆ ಪಾಕಿಸ್ತಾನದ ಬಡತನ ತಾಂಡವಾಡ್ತಾ ಇದೆ, ಜೊತೆಗೆ ನಿರುದ್ಯೋಗದ ಸಮಸ್ಯೆಯೂ ಕೂಡ ಎದ್ದು ಕಾಣ್ತಾ ಇದೆ. ಪಾಕಿಸ್ತಾನದಲ್ಲಿ ಬಡತನದ ತಾಂಡವ 11 ವರ್ಷಗಳಲ್ಲೇ ಗರಿಷ್ಠ ಮಟ್ಟ ಕುಸಿತ. ಹಿಂದೆಂದು ಕಂಡು ಕೇಳರಿಯದಂತಹ ವಿಚಾರ ಇದು. ಪಾಕ್ನ ಮತ್ತೊಂದು ಕರಾಳ ಮುಖ ಅನಾವರಣಗೊಂಡಿದೆ. ಪಾಕಿಸ್ತಾನದಲ್ಲಿ ಬಡತನದ ಬೇಗುದಿ ನಿಜಕ್ಕೂ ಕೂಡ ಅಲ್ಲಿನ ಪ್ರಜೆಗಳನ್ನು ನಿಶಬ್ದವಾಗಿ ಕೊಲ್ತಾ ಇದೆ. ನೆರೆಯ ರಾಷ್ಟ್ರದಲ್ಲಿ ಬಡತನದ ಪ್ರಮಾಣ 11 ವರ್ಷಗಳ ಗರಿಷ್ಠ ಮಟ್ಟಕ್ಕೆ. 70 ದಶಲಕ್ಷ ಮಂದಿ ತೀವ್ರ ಬಡತನದ ಸುಳಿಯಲ್ಲಿ. ಆ ದೇಶದ ವಿನಾಶದ ಅಡಿಪಾಯ ಇದು. 7 ಕೋಟಿ ಜನರು ತೀವ್ರ ಹಸಿವು ಮತ್ತು ಬಡತನದಿಂದ ಬಳಲ್ತಾ ಇದ್ದಾರೆ. ನಿಜಕ್ಕೂ ಅಮಾಯಕ ಜನರು ಏನು ಪಾಪ ಮಾಡಿರ್ತಾರೆ. ಪಾಕ್ ಸಚಿವ ಅಹಸಾನ್ ಇಕ್ಬಾಲ್ ರಿಂದ ಇದು ಭಯಂಕರ ಮಾಹಿತಿ. ಅಂಕಿಅಂಶದೊಂದಿಗೆ 27 ವರ್ಷಗಳಲ್ಲೇ ಆದಾಯ ಅಸಮಾನತೆ ಗರಿಷ್ಠ. ಅಲ್ಲಿಯೂ ಕೂಡ ಅಲ್ಲಿನ ಜನರ ಆದಾಯದಲ್ಲೂ ಕೂಡ ಒಂದು ತರಹದ ಅಸಮಾನತೆಗಳು, ಶ್ರೀಮಂತರು ಮತ್ತು ಬಡವರ ನಡುವಿನ ಬಹುದೊಡ್ಡ ಕಂದಕ ಸೃಷ್ಟಿಯಾಗಿದೆ. 1998ರ ನಂತರ ಪಾಕ್ನಲ್ಲಿ ಕಂಡು ಕೇಳರಿಯದ ಆರ್ಥಿಕ ಕುಸಿತ, ಗಗನಕ್ಕೇರಿದ ನಿರುದ್ಯೋಗದ ದರ. ಇದು ಜಾಗತಿಕ ಮಟ್ಟದಲ್ಲೂ ಕೂಡ
ಪಾಕಿಸ್ತಾನವನ್ನು ಚರ್ಚಿಸುವಂತೆ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.